ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ತಿಮ್ಮಯ್ಯ ಶೆಟ್ಟಿ ಇಲ್ಲೂರು. ಮಧುರ ಶಿಲೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ, ಮಧುರ ಶಿಲೆ ಇದು ಸಾಹಿತ್ಯ ಮತ್ತು ಸಂಸ್ಕೃತಿಯ ತೊಟ್ಟಿಲು. ಈ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಈಗಾಗಲೇ ಮಧುರ ಶಿಲಾಧೀಶ ನಗರೇಶ್ವರ ಅಂತಕ್ಕಂಥ ಅಂಕಿತದೊಂದಿಗೆ ದಿನಕ್ಕೊಂದು ವಚನಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಮತ್ತೊಂದು ಪುಟ್ಟ ಪ್ರಯತ್ನವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತಕ್ಕಂಥ ಕೋರಿಕೆಯನ್ನು ಮಾಡ್ತಾ, ನಮ್ಮೆಲ್ಲರಿಗೂ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಮಹಾಭಾರತದ ಕಥೆಯನ್ನು ಸರಳವಾಗಿರ್ತಕ್ಕಂಥ ಭಾಷೆಯಲ್ಲಿ ಸುಲಲಿತವಾಗಿರ್ತಕ್ಕಂಥ ಪದಗಳೊಂದಿಗೆ ಎಲ್ಲರಿಗೂ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ, ಮುಖ್ಯವಾಗಿ ಮಕ್ಕಳಾದಿಯಾಗಿ ವೃದ್ಧರವರಿಗೂ ಕೂಡ ಎಲ್ಲರೂ ಕೂಡ ಈ ಒಂದು ಮಹಾಭಾರತ ಕಥೆಯನ್ನು ಅರ್ಥೈಸಿಕೊಳ್ಳಲಿಕ್ಕೆ, ಆ ಮಹಾಭಾರತದ ಕಥೆಯನ್ನು ಜಾನಪದ ತ್ರಿಪದಿಗಳಲ್ಲಿ ಕಟ್ಟಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಮಹಾಭಾರತ ಅಂತಕ್ಕಂಥದ್ದು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಮಹಾಕಾವ್ಯವಾಗಿದೆ. ಯಾಕೆ ಅಂತ ಕೇಳಿದರೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಅಂತರಂಗದಲ್ಲಿ ಕೂಡ ಈ ಮಹಾಭಾರತ ಅಂತಕ್ಕಂಥ ಜರುಗುತ್ತಾನೆ ಇರ್ತದೆ. ಆ ಮಹಾಭಾರತವನ್ನು ನಾವು ಸರಿಯಾಗಿ ನಿರ್ವಹಿಸ್ಕೊಂಡು ಹೋಗಬೇಕಾಗಿತ್ತು ಅಂತಂದರೆ, ಧನಾತ್ಮಕವಾಗಿರ್ತಕ್ಕಂಥ ಒಂದು ಭಾವನೆಗಳು ನಮ್ಮಲ್ಲಿ ವೃದ್ಧಿ ಆಗಬೇಕಾಗಿತ್ತು ಅಂತಂದರೆ, ಮಹಾಭಾರತದಲ್ಲಿ ಬರ್ತಕ್ಕಂಥ ಶ್ರೀಕೃಷ್ಣನ ಸಂದೇಶ ಆಗಿರ್ಬೋದು ಮತ್ತು ಪ್ರತಿಯೊಂದು ಪಾತ್ರದ ನಿರ್ವಹಣೆ ಆಗಿರ್ಬೋದು, ಅವೆಲ್ಲವೂ ನಮ್ಮ ಬದುಕಿಗೆ ಪಾಠವಾಗ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ನಿತ್ಯ ಜೀವನದ ನಿತ್ಯ ನೂತನವಾಗಿರ್ತಕ್ಕಂಥ ಒಂದು ಬೋಧನೆಯಾಗಿ ಕಂಡು ಬರ್ತಕ್ಕಂಥ ಮಹಾಭಾರತದ ಕಥೆಯನ್ನು ಎಲ್ಲರಿಗೂ ಕೂಡ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಸುಲಭವಾಗಿರ್ತಕ್ಕಂಥ ಮಾರ್ಗದೊಂದಿಗೆ ತಮ್ಮೆಲ್ಲರಿಗೆ ಆ ಒಂದು ಮಹಾಭಾರತದ ಕಥೆಯ ಊಟವನ್ನು ಉಣಬಡಿಸ್ತಕ್ಕಂಥ ಆ ರಸದೌತಣವನ್ನು ತಮಗೆ ನೀಡತಕ್ಕಂಥ ಕೆಲಸದ ಒಂದು ಪುಟ್ಟ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಮಹಾಭಾರತದ ಕಥೆಯನ್ನು ಹೇಳೋಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಇದೆ ಅಂತಕ್ಕಂಥ ವಿಚಾರವನ್ನು ತಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೇಕಾಗಿತ್ತು ಅಂತಂದರೆ, ಮಹಾಭಾರತಕ್ಕೆ ಒಂದು ಬುನಾದಿಯಾಗಿ ಆರಂಭಿಕವಾಗಿ ಬರತಕ್ಕಂಥ ತ್ರಿಪದಿಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ. ಜೊತೆಯಾಗ ಬನ್ನೀರೇ ರತುನಾದ ನಾಡಿನ, ಜೊತೆಯಾಗ ಬನ್ನೀರೇ ರತುನಾದ ನಾಡಿನ, ಕತೆಯೊಂದು ನಾನು ಹೇಳುವೆ, ಕತೆಯೊಂದು ನಾನು ಹೇಳುವೆ ಬದುಕಿನ, ಜತನಾಗಿ ಕೇಳಿ ನೀವಿಂದು, ಜತನಾಗಿ ಕೇಳಿ ನೀವಿಂದು. ನೋಡಿ, ತಾವೆಲ್ಲರೂ ನನ್ನ ಜೊತೆಗೆ ಯಾಕೆ ಜೊತೆ ಆಗಬೇಕು ಅಂತ ಕೇಳಿದ್ರೆ, ನನ್ನ ದೇಶ ನಮ್ಮ ದೇಶ ಎಂಥ ದೇಶ ಅಂತ ಕೇಳಿದಾಗ ಇದೊಂದು ರತ್ನದ ನಾಡು ಅಂಥೇಳಿ. ಯಾಕೆ ಅಂತ ಕೇಳಿದರೆ, ವಿಶ್ವಗುರುವಾಗಿದ್ದಂಥ ಭಾರತ ಇಡೀ ಪ್ರಪಂಚಕ್ಕೆ ಜ್ಞಾನದ ದೀವಿಗೆಯನ್ನು ಒತ್ತಿಸತಕ್ಕಂಥ ದೇಶ, ಅದು ನನ್ನ ದೇಶ ಭಾರತ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಭಾರತ ಅಂತಕ್ಕಂಥ ಒಂದು ಹೆಸರೇನಿದೆಯಲ್ಲ, ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಹೆಸರು. ಇಡೀ ಪ್ರಪಂಚದ ಇತಿಹಾಸದಲ್ಲಿನೇ ಜ್ಞಾನದ ದೀವಿಗೆಯನ್ನು ಹಿಡಿದು ಜಗತ್ತಿನ ಉದ್ದಗಲಕ್ಕೂ ಜ್ಞಾನದ ದಿಗ್ವಿಜಯನ್ನು ಮಾಡಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ಅಂತಕ್ಕಂಥದ್ದು ನಾವೆಲ್ಲ ತಿಳ್ಕೊಬೇಕಾಗಿದೆ. ಅಂಥ ಭಾರತ ದೇಶ ರತ್ನದ ನಾಡು ಅಂತಕ್ಕಂಥದ್ದು, ಈ ರತ್ನದ ನಾಡಿನಲ್ಲಿ ಜರುಗಿರ್ತಕ್ಕಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕಥೆಯನ್ನು ನಿಮಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆ ಮಹತ್ವಪೂರ್ಣವಾಗಿರ್ತಕ್ಕಂಥ ಕಥೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ, ನಿಮ್ಮ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ನಮ್ಮ ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಥೆಯಾಗಿದೆ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ನನ್ನ ಜೊತೆ ತಾವು ಕೂಡ ಕೈ ಜೋಡಿಸಿ ಜೊತೆಯಾಗಿ ನನಗೆ ಸಹಕರಿಸಿದಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮಹಾರಾಜ ಶಾಂತಾನು ಸಹನೆಯ ರಾಜನು, ಮಹಾರಾಜ ಶಾಂತಾನು ಸಹನೆಯ ರಾಜನು, ಬಹುವಾಗಿ ಚಿಂತೆ ಮಾಡಿದ, ಬಹುವಾಗಿ ಚಿಂತೆ ಮಾಡಿದ ಸತ್ಯವತಿ, ಮೋಹಕ್ಕೆ ಸಿಲುಕಿ ಬಸವಳಿದ,
ಮೋಹಕ್ಕೆ ಸಿಲುಕಿ ಬಸವಳಿದ. ನೋಡಿ, ಮಹಾಭಾರತದ ಕಥೆಯಲ್ಲಿ ಬರ್ತಕ್ಕಂಥ ಹಸ್ತಿನಾಪುರದ ಚಕ್ರವರ್ತಿಯಾಗಿರ್ತಕ್ಕಂಥ ಮಹಾರಾಜ ಶಾಂತನು ಆ ಮಹಾಭಾರತದ ಹಸ್ತಿನಾಪುರದ ರಾಜ ವೈಭೋಗವನ್ನು ಹೆಚ್ಚಿಸ್ತಕ್ಕಂಥ ರಾಜ. ಅಂತಹ ಶಾಂತನು ಮಹಾರಾಜನು ಎಂಥ ಸ್ವಭಾವ ಒಳಗೊಂಡಿದಂತ ಕೇಳಿದಾಗ ಸಹನೆಯ ರಾಜನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಂತ ಕೇಳಿದಾಗ ಶಾಂತನು ಮಹಾರಾಜ. ಆ ಶಾಂತನು ಮಹಾರಾಜ ಒಮ್ಮೆ ವಾಯುವಿಹಾರದಲ್ಲಿ ಮತ್ಸ್ಯಕನ್ಯೆಯಾಗಿರ್ತಕ್ಕಂಥ ಸತ್ಯವತಿಯನ್ನು ಕಂಡಾಗ ಆ ಸತ್ಯವತಿಯೊಡನೆ ಮಾತನಾಡ್ತಾ ಆ ಸತ್ಯವತಿಯನ್ನು ವಿವಾಹವಾಗ್ತಕ್ಕಂಥ ಮನಸ್ಸಿನ ಬಯಕೆಯನ್ನು ಸತ್ಯವತಿಯ ಮುಂದೆ ಅರುಹುತ್ತಾನೆ. ಆ ಸಂದರ್ಭದಲ್ಲಿ ಮತ್ಸ್ಯಕನ್ಯೆಯಾಗಿರ್ತಕ್ಕಂಥ ಸತ್ಯವತಿ ಅವಳ ತಂದೆಯಾಗಿರ್ತಕ್ಕಂಥ ನಿಷಾದ ರಾಜನೊಂದಿಗೆ ಮಹಾರಾಜ ಶಾಂತನು ಏನು ಮಾಡ್ತಾನೆ ಅಂತ ಕೇಳಿದಾಗ ಮಾತನಾಡ್ತಾ ತನ್ನ ಮನಸ್ಸಿನ ಇಂಗಿತವನ್ನು ಸತ್ಯವತಿಗೂ ಮತ್ತು ಅವಳ ತಂದೆಯಾಗಿರ್ತಕ್ಕಂಥ ನಿಷಾದ ರಾಜನ ಮುಂದೆ ವ್ಯಕ್ತಪಡಿಸ್ತಾನೆ. ಆಗ ನಿಷಾದ ರಾಜ, ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಿಕೊಡಬೇಕಾದ್ರೆ ನನ್ನ ಷರತ್ತನ್ನು ಪಾಲಿಸಬೇಕು ಅಂತಕ್ಕಂಥ ಒಂದು ಷರತ್ತನ್ನು ಮಹಾರಾಜ ಶಾಂತನುವಿಗೆ ವಿಧಿಸ್ತಾನೆ. ಏನು ಷರತ್ತು ಅಂತ ಕೇಳಿದಾಗ, ಭವಿಷ್ಯದಲ್ಲಿ ಹಸ್ತಿನಾಪುರದ ರಾಜಸಿಂಹಾಸನದ ಉತ್ತರಾಧಿಕಾರಿಯಾಗಿ ನನ್ನ ಮಗಳು ಸತ್ಯವತಿಯ ಮಕ್ಕಳೇ ಆ ಒಂದು ಸಿಂಹಾಸನಕ್ಕೆ ಉತ್ತರಾಧಿಕಾರಿಗಳಾಗಬೇಕು. ಹಾಗಿದ್ದರೆ ಮಾತ್ರ ನಾನೇನು ಮಾಡ್ತೇನೆ ಅಂತ ಕೇಳಿದಾಗ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡ್ತೇನೆ ಅಂತಕ್ಕಂಥ ಷರತ್ತನ್ನು ಮಹಾರಾಜ ಶಾಂತನುವಿಗೆ ನಿಷಾದ ರಾಜ ಅಂತಕ್ಕಂಥ ಏನು ಮಾಡ್ತಾನೆ, ಹಾಕ್ತಾನೆ. ಈ ಒಂದು ಷರತ್ತನ್ನು ಕೇಳಿರ್ತಕ್ಕಂಥ ಮಹಾರಾಜ ಶಾಂತನು ಭೀತಿಗೊಳಗಾಗ್ತಾನೆ. ಯಾಕೆ ಅಂತ ಕೇಳಿದ್ರೆ, ಈಗಾಗಲೇ ಗಂಗಾಪುತ್ರನಾಗಿರ್ತಕ್ಕಂಥ ದೇವವ್ರತ ತನ್ನ ಮಗ ದೇವವ್ರತನನ್ನು ಹಸ್ತಿನಾಪುರದ ಯುವರಾಜನನ್ನಾಗಿ ಘೋಷಿಸಿರ್ತಾನೆ. ಹಸ್ತಿನಾಪುರದ ಯುವರಾಜನಾಗಿರ್ತಕ್ಕಂಥ ದೇವವ್ರತ ಎಲ್ಲ ರೀತಿಯಿಂದಲೂ ಕೂಡ ಸಮರ್ಥವಾಗಿರ್ತಕ್ಕಂಥ ರಾಜನಾಗಲಿಕ್ಕೆ ಎಲ್ಲ ಗುಣಲಕ್ಷಣಗಳನ್ನು ಒಳಗೊಂಡಿರ್ತಾನೆ. ಅಂತಹ ಸಮರ್ಥ ವ್ಯಕ್ತಿಗೆ ರಾಜ್ಯವನ್ನು ಕೊಟ್ಟಾಗ ಮಾತ್ರ ಭವಿಷ್ಯತ್ತಿನಲ್ಲಿ ರಾಜ ಆ ಒಂದು ಸಿಂಹಾಸನದ ಮೂಲಕ ಆ ಒಂದು ಹಸ್ತಿನಾಪುರ ಅಂತಕ್ಕಂಥದ್ದು ತನ್ನ ವೈಭವೋಪಿತವಾಗಿರ್ತಕ್ಕಂಥ ಯುಗವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಒಳಗೊಂಡಿರ್ತಕ್ಕಂಥ ಮಹಾರಾಜ ಶಾಂತನು ನಿಷಾದ ರಾಜನ ಮಾತನ್ನು ಕೇಳಿದಾಗ ದಿಗ್ಭ್ರಾಂತನಾಗ್ತಾನೆ. ಅಲ್ಲಿಂದ ಹೊರಟಿರ್ತಕ್ಕಂಥ ಮಹಾರಾಜ ಶಾಂತನು ಚಿಂತೆಗೀಡಾಗಿ ದಿನೇ ದಿನೇ ಮಾನಸಿಕವಾಗಿ ಖಿನ್ನತೆಯಿಂದ ಬರ್ತಾನೆ. ಈ ಒಂದು ವಿಚಾರವನ್ನು ತಿಳಿದಿರ್ತಕ್ಕಂಥ ಆ ಮಹಾರಾಜ ಶಾಂತನುವಿನ ಪುತ್ರನಾಗಿರ್ತಕ್ಕಂಥ ಗಂಗಾಪುತ್ರ ದೇವವ್ರತ ನನ್ನ ತಂದೆಯ ಚಿಂತೆಗೆ ಕಾರಣವನ್ನು ಹುಡುಕಿ ಅವರಲ್ಲಿ ಸುಖವನ್ನು ಕೊಡದಿದ್ದರೆ ನಾನು ಮಗನಾಗಿ ಸಾರ್ಥಕವೇನು, ಅದಕ್ಕೋಸ್ಕರವಾಗಿ ತಂದೆಯ ಸುಖಕ್ಕಾಗಿ ನಾನು ಎಂಥ ತ್ಯಾಗಕ್ಕೂ ಕೂಡ ಸಿದ್ಧನಾಗ್ತೀನಿ ಅಂತಕ್ಕಂಥ ಒಂದು ದೃಢ ನಿರ್ಧಾರವನ್ನು ಯಾರು ಮಾಡ್ತಾನೆ ಅಂತ ಕೇಳಿದಾಗ ಗಂಗಾಪುತ್ರ ದೇವವ್ರತ ಮಾಡ್ತಾನೆ. ಅದು ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಕತೆ ಮುಂದುವರಿದಂತೆ ತಿಳ್ಕೊಂಡು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ತಾವೆಲ್ಲರೂ ಈ ಒಂದು ಮಹಾಭಾರತ ಕಥೆಯನ್ನು ಕೇಳಲಿಕ್ಕೆ ನನ್ನೊಂದಿಗೆ ಜೊತೆಯಾಗಿ ಸಹಕರಿಸಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡೋದ್ರ ಮುಖಾಂತರ ನಮ್ಮ ಮಧುರ ಶಿಲೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ.